Hello everyone, welcome to Sanmarga classes. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 9ನೇ ಪ್ರಶ್ನೆ. ನಿಷೇಚನ ನಿಷೇಚನ ಹಾಗಿದ್ರೆ ಅಂಡಾಣು ಮತ್ತು ವೀರ್ಯಾಣುಗಳ ಸಮ್ಮಿಲನವನ್ನು ನಿಷೇಚನ ಎನ್ನುವರು. ವೀರ್ಯಾಣುಗಳು ಅಂಡಾಣುವಿನ ಸಂಪರ್ಕಕ್ಕೆ ಬಂದಾಗ ಒಂದು ವೀರ್ಯಾಣುವು ಅಂಡಾಣುವಿನೊಂದಿಗೆ ಸಮ್ಮಿಲನ ಹೊಂದುತ್ತದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಅಂಡಾಣು ಅನ್ನುವಂಥದ್ದು ಹೆಣ್ಣು ಲಿಂಗಾಣು ಆಗಿದೆ. ಅಂಡಾಣು ಒಂದು ಹೆಣ್ಣು ಲಿಂಗಾಣು ಇದೆ. ಈಗ ಈ ಹೆಣ್ಣು ಲಿಂಗಾಣು ಏನಿದೆ ಇದು ಗಂಡು ಲಿಂಗಾಣುವಿನ ವೀರ್ಯಾಣುವಿನ ಜೊತೆ ಸಮ್ಮಿಲನ ಸಂಯೋಗ ಕ್ರಿಯೆ ಅಂತ ಹೇಳ್ತೀವಿ. ಇದು ಗಂಡು ಲಿಂಗಾಣು. ಸಂಯೋಗ ಹೊಂದಿದಾಗ ಅದನ್ನ ನಾವು ನಿಷೇಚನ ಅಂತ ಕರಿತೀವಿ. ನೋಡಿ, ಅಂಡಾಣುವಿನಲ್ಲಿ ವೀರ್ಯಾಣುಗಳು ಸಮ್ಮಿಲನವನ್ನ ಹೊಂದುವಂತದ್ದು. ವೀರ್ಯಾಣುಗಳು ಅಂಡಾಣುವಿನ ಸಂಪರ್ಕಕ್ಕೆ ಬಂದಾಗ ಒಂದು ವೀರ್ಯಾಣುವು ಅಂಡಾಣುವಿನೊಂದಿಗೆ ಸಮ್ಮಿಲನ ಹೊಂದುತ್ತದೆ. ಇಲ್ಲಿ ವೀರ್ಯಾಣುಗಳು ಒಂದೇ ಇರೋದಿಲ್ಲ, ಅಂಡಾಣು ಮಾತ್ರ ಒಂದೇ ಇರ್ತದೆ. ಆದ್ರೆ ವೀರ್ಯಾಣುಗಳು ಲಕ್ಷಾನುಗಟ್ಲೆ ಇರ್ತದೆ. ಆ ಲಕ್ಷಾನುಗಟ್ಲೆ ವೀರ್ಯಾಣುಗಳಲ್ಲಿ ಯಾವುದೋ ಒಂದು ವೀರ್ಯಾಣು ಅಂಡಾಣುವನ್ನ ತಲುಪುತ್ತೆ. ಈಗ ಮಾನವರಲ್ಲಿ ನೋಡೋದಾದ್ರೆ ಅಂಡಾಶಯದಲ್ಲಿ ಅಂಡಾಣುಗಳು ಉತ್ಪತ್ತಿ ಆಗುತ್ತೆ. ಆ ಅಂಡಾಣುಗಳು ಅಂಡನಾಳವನ್ನ ತಲುಪಿರುತ್ತೆ. ಈಗ ವೀರ್ಯಾಣುಗಳು ಯೋನಿಯಿಂದ ಒಳಗ್ ಬಂದಿದೆ ಅಂತ ಇಟ್ಕೊಳ್ಳಿ, ಬಂದು ಅಂಡನಾಳವನ್ನ ತಲುಪುವುದು ಎಷ್ಟಿದೆ, ಲಕ್ಷಾಂತರ ವೀರ್ಯಾಣುಗಳು ಬರಬಹುದು. ಆದ್ರೆ ಅದು ಅಂಡಾಣುವನ್ನ ತಲುಪೋದೇನಿದೆ ಅದು ಒಂದು ವೀರ್ಯಾಣು ಮಾತ್ರ ಅಂಡಾಣುವನ್ನ ತಲುಪುತ್ತೆ. ಹಾಗೆ ಅದರ ಜೊತೆ ಸಮ್ಮಿಲನವನ್ನ ಹೊಂದುತ್ತೆ. ಇದನ್ನ ನಿಷೇಚನ ಅಂತ ಕರೆಯಲಾಗುತ್ತೆ. ಈ ನಿಷೇಚನ ಏನಿದೆ ಮಾನವರಲ್ಲಿ ಕೆಲವೊಂದಿಷ್ಟು ಪ್ರಾಣಿ, ಈಗ ಆನೆ, ಕುದುರೆ, ದನದಲ್ಲೆಲ್ಲ ಇದು ಆಂತರಿಕ ನಿಷೇಚನ. ಹೆಣ್ಣಿನ ದೇಹದ ಒಳಗಡೆ ಈ ಪ್ರಕ್ರಿಯೆ ನಡೆಯುವಂಥದ್ದು. ಅದೇ ನಾವು ಕಪ್ಪೆ, ನಕ್ಷತ್ರ ಮೀನುಗಳಲ್ಲ ಬಾಹ್ಯ ನಿಷೇಚನ. ಅಂದ್ರೆ ಈಗ ಹೆಣ್ಣು ಜೀವಿ ಏನಿದೆ ಅದು ಮೊಟ್ಟೆಯನ್ನ ಇಡ್ತದೆ ನೀರಲ್ಲಿ, ಆಮೇಲೆ ಗಂಡು ಜೀವಿ ಅದರ ಮೇಲೆ ವೀರ್ಯಾಣುವನ್ನ ಸುರಿಸ್ತದೆ. ಇದರಿಂದ ಏನಾಗ್ತದೆ, ಅದನ್ನ ಬಾಹ್ಯ ನಿಷೇಚನ ಅಂತ ಕರಿತೀವಿ. ಹೆಣ್ಣು ಜೀವಿಯ ಒಳಗಾದ್ರೆ ಅದನ್ನ ಆಂತರಿಕ ನಿಷೇಚನ ಅಂತ ಕರಿತೀವಿ. ನಮ್ಗೆ ನಿಷೇಚನದ ವಿಧಗಳು ಈ ಪ್ರಶ್ನೆಯಲ್ಲಿ ಬೇಡ, ಕೇಳಿರುವಂತದ್ದು ನಿಷೇಚನ ಅಂದ್ರೆ ಏನು ಅಂತ. ಅದಕ್ಕೆ ಈ ರೀತಿಯಾಗಿ ಉತ್ತರವನ್ನ ಬರೀಬಹುದು. ಅಂಡಾಣು ಮತ್ತು ವೀರ್ಯಾಣುಗಳ ಸಂಖ್ಯೆಯನ್ನು ನಿಷೇಚನ ಎನ್ನುವರು. ಥ್ಯಾಂಕ್ ಯು.